ಬಹುವಾಗಿದೆ ಭಾವಜೇನಾಗಿದೆ ಬಾಳು ಹಾಡಾಗಿದೆ. ಮೈಸೂರು ಟ್ರಂಕ್ ರೋಡ್. ನಮಸ್ತೆ, ಶುಭೋದಯ ಸ್ನೇಹಿತರೆ. ಏನು ಪರಂ, ಎಲ್ಲಿದೆಯಾ? ಮೈಸೂರು ಟ್ರಂಕ್ ರೋಡ್ ಅಂತ ಇಂಗ್ಲೀಷಲ್ಲಿದೆ, ಅದ್ರ ಮೇಲೆ ತಮಿಳಲ್ಲಿ ಇದೆಯಲ್ಲ, ಏನು ವಿಷಯ ಅಂತ ಕೇಳ್ಬೋದು. ಹೌದು, ನಾನೀಗ ತಮಿಳ್ನಾಡಲ್ಲಿದ್ದೀನಿ ಸ್ನೇಹಿತರೆ. ತಮಿಳುನಾಡಿನ ಸತ್ಯಮಂಗಲದ ಅರಣ್ಯದ ಪಕ್ಕದಲ್ಲಿರುವ ಸತ್ಯಮಂಗಲ ಊರಿನಲ್ಲಿದ್ದೇನೆ. ನೀವು ಇಲ್ಲಿ ಗಮನಿಸ್ಬೋದು. ಬನ್ನಿ ಈ ಕಡೆ. ಗಮನಿಸ್ಬೋದು ನೋಡಿ, ಇಲ್ಲಿ ನಿಮಗೆ ಹಿಂದ್ಗಡೆ ಒಂದು ಬೋರ್ಡ್ ಕಾಣ್ತಾ ಇದೆ, ಯಾವ್ಯಾವ ಊರು ಎಷ್ಟು ಕಿಲೋಮೀಟ್ರ್ ಅಂತ. ಅದರಿಂದ ಒಂದು ದೊಡ್ಡ ಬೆಟ್ಟ ಕಾಣಿಸ್ತಾ ಇದೆ, ಒಂದು ಪರ್ವತ ಕಾಣಿಸ್ತಾ ಇದೆ. ಪಶ್ಚಿಮ ಘಟ್ಟಗಳ ವೆಸ್ಟರ್ನ್ ಘಾಟ್ಸ್ನ ಒಂದು ಪರ್ವತ ಶ್ರೇಣಿ ಕಾಣಿಸ್ತಾ ಇದೆ. ಹೌದು, ನಾನೀಗ ಸತ್ಯಮಂಗಲ ಅರಣ್ಯದ ಪಕ್ಕದಲ್ಲಿ ಇದ್ದೇನೆ. ಊಟಿ ಇಲ್ಲಿಂದ 102 ಕಿಲೋಮೀಟ್ರು, ಕೊಯಮತ್ತೂರು 66, ಬಳ್ಳಾರಿ 14 ಕಿಲೋಮೀಟರು, ಮೈಸೂರು 139 ಕಿಲೋಮೀಟರು. ಹೌದು, ನಾವು ಮೈಸೂರು ಕಡೆಯಿಂದ ಬಂದ್ವಿ. ಮೈಸೂರು ದೊಡ್ಡಗಾಜನೂರು ಮುಗಿಸ್ಕೊಂಡು ಈಗ ಸತ್ಯಮಂಗಲಕ್ಕೆ. ಬಳ್ಳಾರಿಯಲ್ಲಿ ಇಲ್ಲಿಂದ 14 ಕಿಲೋಮೀಟ್ರು ಬಳ್ಳಾರಿ ಮತ್ತು ಸತ್ಯಮಂಗಲವನ್ನು ನೀವು ಆಗಾಗ ಕೇಳಿರ್ತೀರಿ ಸ್ನೇಹಿತರೆ. ಯಾಕಂತಂದರೆ ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅಪಹರಣ ಮಾಡಿದಾಗಿನಿಂದಲೂ ಅನೇಕ ಸುದ್ದಿಗಳು ಪೇಪರ್ನಲ್ಲಿ, ಟಿ ವಿಗಳಲ್ಲಿ, ಮಾಧ್ಯಮಗಳಲ್ಲಿ ಬರ್ತಾನೆ ಇತ್ತು. ಸತ್ಯಮಂಗಲದಲ್ಲಿ ಕಾಡಿನ ಅಂಚಿನಲ್ಲಿ ಎಲ್ಲೋ ಹೋದ್ರಂತೆ, ಬಳ್ಳಾರಿ ದೇವಸ್ಥಾನ ಹತ್ರ ಎಲ್ಲೋ ಹೋದ್ರಂತೆ, ಆಗಂತೆ ಈಗಂತೆ ಅಂತೆಲ್ಲ ಕಥೆಗಳನ್ನ ಕೇಳ್ತಿದ್ವಲ್ಲ, ಅದೇ ಬಳ್ಳಾರಿ ಅಮ್ಮನ ದೇವಸ್ಥಾನ ಮತ್ತು ಸತ್ಯಮಂಗಲದ ಒಂದು ಆಸ್ಪಾಸ್ನಲ್ಲಿ ನಾವಿದ್ದೇವೆ. ಇಲ್ಲಿಂದ 14 ಕಿಲೋಮೀಟ್ರ್ ಹೋದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮತ್ತು ಅವ್ರ ಜೊತೆಗಿದ್ದ ಸಂಗಡಿಗರನ್ನ ವೀರಪ್ಪನ್ 108 ದಿನಗಳ ನಂತರ ಕರ್ಕೊಂಡು ಬಂದು ಬಿಟ್ಟು ಹೋದಂತಹ ರಸ್ತೆ ಮತ್ತು ಅಣ್ಣವ್ರನ್ನ ಬಿಡುಗಡೆ ಮಾಡಿದ ನಂತರ ಅವನು ಕಾಡಿನೊಳಗೆ ಓಡಿ ಹೋದಂಥ ಆ ಒಂದು ಕಾಡನ್ನು ಕೂಡ ನಾವು ನೋಡೋಣ ಅಂತ ಬಂದಿದ್ದೀವಿ. ನಮ್ಮ ಜೊತೆಗೆ ನಾಗೇಶ್ ಅವರು ಇರ್ತಾರೆ. ಅಣ್ಣವ್ರ ಜೊತೆ ಅಪಹರಣ ಆಗಿದ್ದಂತಹ ವ್ಯಕ್ತಿಯವರು 108 ದಿನಗಳ ಜೊತೆ 108 ದಿನಗಳ ಕಾಲ ಕಾಡಿನಲ್ಲಿ ಇದ್ದರು. ನಾವು ಈಗ ಹೋಗೋಣ ಬಳ್ಳಾರಿಗೆ. ಅಲ್ಲಿ ಆ ಒಂದು ಜಾಗವನ್ನು ನೋಡೋಕ್ಕೆ ಬಹಳನೇ ಒಂದು ರೋಚಕವಾದ ಜಾಗ. ನಿಮಗೆ ಸ್ವಾಗತ ಸತ್ಯಮಂಗಲಕ್ಕೆ ಮತ್ತು ಬಳ್ಳಾರಿಗೆ ಸ್ವಾಗತ. ತಮಿಳುನಾಡಿಗೆ ವೀರಪ್ಪನ್ ರಾಜ್ಕುಮಾರ್ ಅವರನ್ನ ಅಪಹರಣ ಮಾಡಿದ್ದ ಕಥೆಗಳಿಗೆ ಸ್ವಾಗತ. ಬನ್ನಿ.